ಇತ್ತೀಚೆಗೆ ಕಾಡಾನೆಗಳ ಉಪಟಳ ಹೆಚ್ಚಾಗಿದೆ. ಹಲವಾರು ಜಿಲ್ಲೆಗಳಲ್ಲೂ ಗಜಪಡೆ ಮಾಡಿರುವ ಅವಾಂತರಗಳು ಒಂದಲ್ಲ ಎರಡಲ್ಲ. ಈ ನಡುವೆ ಹಾಸನದಲ್ಲೂ ಕಾಡಾನೆ ದಾಳಿಯಿಂದ ಜನರು ಭಯಭೀತರಾಗಿದ್ದಾರೆ. ಹಾಸನ ಜಿಲ್ಲೆ ಬೇಲೂರು ತಾಲೂಕಿನ ಬಿಕ್ಕೋಡು ಗ್ರಾಮದಲ್ಲಿ ಕಾಡಾನೆ ಆತಂಕ ಉಂಟು ಮಾಡಿದೆ. ಸಕಲೇಶಪುರ ಆಲೂರು ಭಾಗದಿಂದ ಬೇಲೂರು ಭಾಗಕ್ಕೆ ಬಂದಿರುವ ಭೀಮಾ ಅನ್ನೋ ಹೆಸರಿನ ಇದು ಗ್ರಾಮಸ್ಥರೇ ನಾಮಕರಣ ಮಾಡಿರೋ ಹೆಸರು ಭೀಮಾ ಒಂಟಿ ಸಲಗ ಕಂಡು ಗ್ರಾಮಸ್ಥರು ಭಯಭೀತರಾಗಿದ್ದಾರೆ. ಬಿಕ್ಕೋಡು ಗ್ರಾಮದಲ್ಲಿರುವ ಕೋಡಿಮಠ ಸರ್ಕಾರಿ ಶಾಲೆ ಬಳಿ ಕೆಲವು ಕಾಲ ನಿಂತ ಭೀಮಾ ಆ ಗ್ರಾಮದ ರಸ್ತೆಯಲ್ಲೆಲ್ಲ ಅಡ್ಡಾಡಿ ಅರಣ್ಯದೊಳಗೆ ಹೋಗಿದೆ. ಭೀಮನ ಎಂಟ್ರಿಯಿಂದ ಬಿಕ್ಕೋಡು ಹಾಗೂ ಸುತ್ತಮುತ್ತಲ ಗ್ರಾಮದ ಜನರಲ್ಲಿ ಆತಂಕ ಹೆಚ್ಚಾಗಿದೆ. ಕಾಡಾನೆ ಹಾವಳಿಗೆ ಶಾಶ್ವತ ಪರಿಹಾರ ಕಂಡುಹಿಡಿಯಬೇಕು ಅಂತೇಳಿ ಗ್ರಾಮಸ್ಥರು ಒತ್ತಾಯ ಮಾಡಿದ್ದಾರೆ. ವನ್ಯಜೀವಿ ಹಾಗೂ ಮಾನವನ ಸಂಘರ್ಷಕ್ಕೆ ಇತಿಹಾಸ ಇದೇ ಮೊದಲಲ್ಲ. ಹಾಗಾಗಿ ಈ ವನ್ಯಜೀವಿ ಸಂಘರ್ಷದಲ್ಲಿ ವನ್ಯಪ್ರಾಣಿಗಳು ನಾಡಿಗೆ ಬರೋದು ನಿರಂತರವಾಗಿ ನಡೀತಾನೆ ಇದೆ. ಅದರಲ್ಲೂ ಸಹ ಕಾಡಂಚಿನ ಗ್ರಾಮಗಳಲ್ಲಿ ಇದೊಂದು ಸಾಮಾನ್ಯ ಸಮಸ್ಯೆ ಅಂತ ಆಗಿದೆ. ಈಗ ಭೀಮಾ ಅನ್ನುವಂಥ ಒಂದು ಆನೆ, ಭೀಮಾ ಅಂತ ಗ್ರಾಮಸ್ಥರೇ ಹೆಸರು ಕೊಟ್ಟಿರೋದು. ಪದೇ ಆನೆಯನ್ನು ನೋಡಿ, ಆನೆಯ ಆಕಾರವನ್ನು ನೋಡಿ, ಆನೆಯ ವರ್ತನೆಯನ್ನು ನೋಡಿ ಅದಕ್ಕೆ ಭೀಮಾ ಅಂತೇಳಿ ಗ್ರಾಮಸ್ಥರ ಹೆಸರು ಕೊಟ್ಟಿದ್ದಾರೆ. ಈ ಹಾಸನ ಜಿಲ್ಲೆನಲ್ಲೂ ಈ ಥರದ್ದೊಂದು ಘಟನೆ ನಡೆದಿದೆ. ಹಾಸನ ಜಿಲ್ಲೆ ಬೇಲೂರು ತಾಲೂಕು ಬಿಕ್ಕೋಡು ಗ್ರಾಮದಲ್ಲಿ ಆ ಆನೆ ಬರೀ ಕಾಣ್ಕೊಂಡಿದ್ದ ಅಷ್ಟೇ ಅಲ್ಲ, ಊರೊಳಗೆ ಬಂದಿದೆ. ಬೇಲೂರಿನ ತಾಲೂಕಿನ ಆ ಬಿಕ್ಕೋಡು ಗ್ರಾಮದ ಒಳಗೆ ಬಂದಿದೆ. ಆ ಕೋಡಿಮಠದ ಸರ್ಕಾರಿ ಶಾಲೆ ಬಳಿ ಸ್ವಲ್ಪ ಹೊತ್ತು ನಿಂತ ಆನೆ ಗ್ರಾಮದ ರಸ್ತೆಯಲ್ಲೆಲ್ಲ ಅಡ್ಡಾಡಿ ಓಡಾಡಿ ಕೊನೆಗೆ ಅರಣ್ಯದೊಳಕ್ಕೆ ಹೋಗಿದೆ. ಊರಿನೊಳಗೆ ಹಗಲು ಹೊತ್ತಲ್ಲೇ ಕಾಡಾನೆ ಬಂದಿದ್ದನ್ನು ನೋಡಿ ಗ್ರಾಮಸ್ಥರು ಭಯಭೀತರಾಗಿದ್ದಾರೆ. ಯಾಕಂದರೆ ಒಂಟಿ ಸಲಗ ಯಾವಾಗಲೂ ಅಪಾಯಕಾರಿ. ಆನೆಗಳು ಗುಂಪಿನಲ್ಲಿದ್ದಾಗ ಅಪಾಯಕಾರಿ ಅಲ್ಲ, ಸಾಮಾನ್ಯವಾಗಿ ಅಪಾಯಕಾರಿ ಅಲ್ಲ. ಆದರೆ ಗುಂಪನ್ನು ಬಿಟ್ಟು ಬಂದಂಥ ಆನೆ ಏನಿದೆ ಅದು ಯಾವಾಗಲೂ ಅಪಾಯಕಾರಿಯಾಗಿರುತ್ತೆ. ಯಾಕಂದರೆ ಅದು ಅಸುರಕ್ಷತೆಯಿಂದ ಅಭದ್ರತೆಯಿಂದ ಇರುತ್ತೆ ಆನೆ. ಅದು ಎಲ್ಲಿ ಏನು ತೊಂದರೆ ಆಗ್ಬೋದು ಅಂಥೇಳಿ. ಹಾಗಾಗಿ ಒಂದು ಸಣ್ಣ ಅಪಾಯದ ಮುನ್ಸೂಚನೆ ಸಿಕ್ಕರೂ ಸಹ ಅಥವಾ ತನಗೆ ಅಪಾಯ ಎದುರಾಗ್ತಿದೆ ಅಂತ ಅನಿಸಿದ್ರು ಸಹ ಅಂತಹ ಆನೆ ಏನು ಬೇಕಾದರೂ ಮಾಡ್ಬೋದು ಒಂಟಿ ಸಲಗ. ಆದರೆ ಗುಂಪಿನಲ್ಲಿರ್ತಕ್ಕಂಥ ಆನೆಗಳು ಸುರಕ್ಷಿತ ಭಾವನೆ ಹೊಂದಿರ್ತವೆ. ಗುಂಪಿನಲ್ಲಿರ್ತಕ್ಕಂಥ ಆನೆಗಳು ಮರಿ ಆನೆಗಳ ಸುರಕ್ಷತೆ ಬಗ್ಗೆ ಯೋಚನೆ ಮಾಡ್ತಿರ್ತವೆ ಹೊರತು ಹೊರಗಡೆ ಬೇರೆ ಇನ್ನೊಬ್ಬರಿಗೆ ದಾಳಿ ಮಾಡಬೇಕು ಅನ್ನೋಂಥ ಯೋಚನೆ ಗುಂಪಿನಲ್ಲಿರ್ತಕ್ಕಂಥ ಆನೆಗಳಿಗೆ ಇರೋದಿಲ್ಲ. ಆದರೆ ಗುಂಪನ್ನು ತೊರೆದ ಸಲಗ ಏನಿರುತ್ತೆ, ಗುಂಪನ್ನು ತೊರೆದ ಆನೆ ಏನಿರುತ್ತೆ, ಇದು ಯಾವಾಗಲೂ ಅಪಾಯಕಾರಿಯಾಗಿರುತ್ತೆ. ಭೀಮಾ ಇದೇ ರೀತಿ ಒಂದು ಹಿಂಡನ್ನು ತೊರೆದಂಥ ಆನೆ ಓಡಾಡ್ತಾ ಇದೆ. ಕಾಡಲ್ಲೂ ಒಂಟಿಯಾಗಿರುತ್ತೆ. ಈಗ ಕಾಡಿನಿಂದ ಊರಿಗೆ ಬಂದಿದೆ. ಬಿಕ್ಕೋಡು ಗ್ರಾಮಕ್ಕೆ ಬಂದು ಆ ಗ್ರಾಮದ ರಸ್ತೆಗಳಲ್ಲಿ ಓಡಾಡಿದೆ. ಶಾಲೆ ಬಳಿ ನಿಂತಿದೆ, ರಸ್ತೆಗಳಲ್ಲಿ ಓಡಾಡಿದೆ. ನಂತರ ಕಾಡನ್ನು ಸೇರಿದೆ. ಸದ್ಯ ಯಾವುದೇ ಅಪಾಯವನ್ನು ಮಾಡಿಲ್ಲ. ಹಾಗಾಗಿ ಈ ಆನೆ ಬಗ್ಗೆ ಜನರು ಆತಂಕಗೊಂಡಿದ್ದಾರೆ. ಈ ಆನೆಯನ್ನು ಸ್ಥಳಾಂತರ ಮಾಡಿ ಅಂತ ಹೇಳಿ ಗ್ರಾಮಸ್ಥರು ಒತ್ತಾಯ ಮಾಡ್ತಾ ಇದ್ದಾರೆ.